ದ್ವಿಚಕ್ರ ವಾಹನ ಸವಾರರು ಅರ್ಧ ಹೆಲ್ಮೆಟ್ ಧರಿಸುವ ಬದಲು ಪೂರ್ಣ ಪ್ರಮಾಣದ ಹಾಗೂ ಐಎಸ್ಐ ಮಾರ್ಕ್ ಇರುವ ಹೆಲ್ಮೆಟ್ಗಳನ್ನು ಧರಿಸುವಂತೆ ಟ್ರಾಫಿಕ್ ಪೊಲೀಸರು ಜಾಗೃತಿ ಮೂಡಿಸಿದರು. ದಾವಣಗೆರೆ ನಗರದ ಗಾಂಧಿ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಅರುಣ ಸರ್ಕಲ್ ಸೇರಿದಂತೆ ವಿವಿಧ ವೃತ್ತಗಳಲ್ಲಿ ಅರ್ಧ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸಿದರು. ಅರ್ಧ ಹೆಲ್ಮೆಟ್ ಧರಿಸಿದರೆ ಅಪಘಾತವಾದಾಗ ಸಾವುಗಳು ಸಂಭವಿಸುತ್ತದೆ. ಆದ್ದರಿಂದ ಪೂರ್ಣ ಹೆಲ್ಮೆಟ್ ಧರಿಸಿ ಎಂದು ಜನರಲ್ಲಿ ಮನವಿ ಮಾಡಿದರು. ಸಾರ್ವಜನಿಕರಿಗೆ ಜಾಗೃತಿಯ ಜೊತೆಗೆ ಅರ್ಧ ಹೆಲ್ಮೆಟ್ಗಳ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಸುಮಾರು 2,000 ಹೆಲ್ಮೆಟ್ಗಳನ್ನು ನಾಶಪಡಿಸುವ ಸಲುವಾಗಿ ವಶಕ್ಕೆ ಪಡೆದರು. ಅರ್ಧ ಹೆಲ್ಮೆಟ್ ಕಾರ್ಯಾಚರಣೆ ಮುಂದುವರಿಯಲಿದ್ದು, ಸೋಮವಾರ ಅರ್ಧ ಹೆಲ್ಮೆಟ್ ಅಥವಾ ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕಿಕೊಂಡು ದ್ವಿಚಕ್ರ ವಾಹನ ಸವಾರಿ ಮಾಡಿದರೆ ದಂಡ ವಿಧಿಸುವುದಾಗಿ ಎಸ್ಪಿ ಉಮಾ ಪ್ರಶಾಂತ್ ಎಚ್ಚರಿಕೆ ನೀಡಿದ್ದಾರೆ. ಇದನ್ನ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಯಾರಿಗೂ ಇವತ್ತೇನು ಕೇಸ್ ಹಾಕಲ್ಲ. ನಾಳೆ ದಿನ ಎಲ್ಲ ನೀವು ಈ ಥರ ಹೆಲ್ಮೆಟ್ ಹಾಕ್ತೀವಿ ಅಂದರೆ ಈ ಥರ ಹಾಕೊಂಡು ಬಂದರೆ ನಮಗೇನೋ ಪರವಾಗಿಲ್ಲ. ಇದೇ ಹೆಲ್ಮೆಟ್ ಹಾಕೊಂಡು ಬಂದರೆ ಕೇಸ್ ಹಾಕ್ತೀವಿ, ಆಯ್ತಾ? ಈಗಿರೋ ಹೆಲ್ಮೆಟ್ ಎಲ್ಲ ನಮಗೆ ಸರೆಂಡರ್ ಮಾಡಿ ಹೋಗಿ ನೋಡಿ ಬನ್ನಿ. ಏನಿಲ್ಲಪ್ಪ, ನನಗೆ ಆದೇಶನ ನಾಳೆ ಬಂದು ಕೊಡ್ತೀವಿ. ತಾಂದೋಗು ಗೌರ್ಮೆಂಟ್ ಆದೇಶ ಹಿಂಗೆ ಬೆಟ್ ಮಾಡೋದಲ್ಲ. ಜನರು ಮಾತ್ರ ಸರ್ಕಾರದ ಆದೇಶ ಐತಿ, ಬಾ ತೋರಿಸ್ತೇನೆ. ಹೋಗಿ ಆ ಸರ್ಕಾರದ ಆದೇಶ ನಾವು ಒಬ್ಬರು ನೋಡೋದು ಜನರಲ್ಲಿ ನಿಂತು ಕೇಳಿ. ಇಲ್ಲಿ ನೋಡ್ರಿ, ಎಲ್ಲ ಈ ಥರ ಒಂದು ಒಳ್ಳೆ ಹೆಲ್ಮೆಟ್ ಹಾಕೊಂಡ್ರಿ. ಈ ಒಂದು ಕಾರಣಕ್ಕೆ ನೀವು ಈ ಥರ ಹೆಲ್ಮೆಟನ್ನು ಹಾಕಬೇಡಿ. ಈ ಹೆಲ್ಮೆಟಲ್ಲಿ ಬಿದ್ದರೆ ಏನಾರು ಉಪಯೋಗ ಆಗುತ್ತಾ? ಇದು ಉಪಯೋಗ ಆಗುತ್ತೆ. ನಿಮ್ಗೆ ಹೇಳ್ತಾ ಇರೋದು ಅದಕ್ಕೋಸ್ಕರನೇ ಹಾಕಿರೋದು ಹೆಲ್ಮೆಟ್ ಹಾಕಿ. ಇದನ್ನ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಯಾರಿಗೂ ಇವತ್ತೇನು ಕೇಸ್ ಹಾಕಲ್ಲ. ನಾಳೆ ದಿನ ಎಲ್ಲ ನೀವು ಈ ಥರ ಹೆಲ್ಮೆಟ್ ಹಾಕ್ತೀವಿ ಅಂದರೆ ಈ ಥರ ಹಾಕೊಂಡು ಬಂದರೆ ನಮಗೇನೋ ಪರವಾಗಿಲ್ಲ. ಇದೇ ಹೆಲ್ಮೆಟ್ ಹಾಕೊಂಡು ಬಂದರೆ ಕೇಸ್ ಹಾಕ್ತೀವಿ, ಆಯ್ತಾ? ಈಗಿರೋ ಹೆಲ್ಮೆಟ್ ಎಲ್ಲ ನಮಗೆ ಸರೆಂಡರ್ ಮಾಡಿ ಹೋಗಿ ನೋಡಿ ಬನ್ನಿ. ಏನಿಲ್ಲಪ್ಪ, ನನಗೆ ಆದೇಶನ ನಾಳೆ ಬಂದು ಕೊಡ್ತೀವಿ. ತಾಂದೋಗು ಗೌರ್ಮೆಂಟ್ ಆದೇಶ ಹಿಂಗೆ ಬೆಟ್ ಮಾಡೋದಲ್ಲ. ಜನರು ಮಾತ್ರ ಸರ್ಕಾರದ ಆದೇಶ ಐತಿ, ಬಾ ತೋರಿಸ್ತೇನೆ. ಹೋಗಿ ಆ ಸರ್ಕಾರದ ಆದೇಶ ನಾವು ಒಬ್ಬರು ನೋಡೋದು ಜನರಲ್ಲಿ ನಿಂತು ಕೇಳಿ. ಇಲ್ಲಿ ನೋಡ್ರಿ, ಎಲ್ಲ ಈ ಥರ ಒಂದು ಒಳ್ಳೆ ಹೆಲ್ಮೆಟ್ ಹಾಕೊಂಡ್ರಿ. ಈ ಒಂದು ಕಾರಣಕ್ಕೆ ನೀವು ಈ ಥರ ಹೆಲ್ಮೆಟನ್ನು ಹಾಕಬೇಡಿ. ಈ ಹೆಲ್ಮೆಟಲ್ಲಿ ಬಿದ್ದರೆ ಏನಾರು ಉಪಯೋಗ ಆಗುತ್ತಾ? ಇದು ಉಪಯೋಗ ಆಗುತ್ತೆ. ಹೆಲ್ಮೆಟ್ ಹಾಕೋದು ಯಾರು ಬರಬೇಕಿಲ್ಲ.